ಮಾನ್ಯರೇ ನಮಸ್ಕಾರ. ಎಲ್ರಿಗೂ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತೊಮ್ಮೆ ಭಾಳ ವಿಜೃಂಭಣೆಯಿಂದ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ನೋವಿನ ಸಂಗತಿ ಏನಂದರೆ ಅಭಿಮಾನವನ್ನು ವ್ಯಕ್ತಪಡಿಸುವಂಥದ್ದು. ಮುಖ್ಯವಾಗಿ ಏನಂದರೆ ನಾವೆಲ್ಲರೂ ಕನ್ನಡಿಗರೇ, ಎಲ್ಲರಿಗೂ ಕನ್ನಡದ ಅಭಿಮಾನ ಇರುತ್ತೆ, ಎಲ್ಲರಿಗೂ ಕನ್ನಡ ಭಾಷೆ ಬರುತ್ತೆ. ಅವರದೇ ರೀತಿಯಲ್ಲಿ ನಮ್ಮ ನಾಡಿಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಆಯಾ ವರ್ಗಗಳಲ್ಲಿ ಆಯಾ ಕೆಲಸಗಳಲ್ಲಿ ಅವರು ಮಾಡಿದಂಥ ಕೆಲಸಗಳನ್ನು ಆಧರಿಸಿ ಪ್ರತಿಯೊಬ್ಬರಿಗೂ ಕರ್ನಾಟಕ ಕನ್ನಡ ಸಮವಾಗಿ ಹಂಚಿರುತ್ತೆ. ಕನ್ನಡ ಹೋರಾಟಗಾರರು ಬೇರೆ, ಕನ್ನಡ ಪುಸ್ತಕ ಬರೆಯೋರು ಬೇರೆ, ಸಾಹಿತಿಗಳು ಬೇರೆ, ಪ್ರಶಸ್ತಿ ಪಡೆದವರು ಬೇರೆ, ಅವ್ರು ಬುದ್ಧಿವಂತರು, ಇವರು ಕನ್ನಡಿಗರೆಲ್ಲ ಹಂಗಿಲ್ಲ. ನೀವು ಹೋರಾಟ ಮಾಡ್ತೀರಿ, ನೀವು ಕನ್ನಡಿಗರು, ನಿಮ್ಮನ್ನು ನೋಡ್ತಾ ಇರೋರು ನಾವು ಕನ್ನಡಿಗರು. ಆದರೆ ಕನ್ನಡದ ಅಭಿಮಾನ ಅದು ದುರಭಿಮಾನ ಅಥವಾ ನೋಡಲಿಕ್ಕೆ ಅಸಹ್ಯವಾಗಿರಬಾರ್ದು. ನಿಮಗೆ ಒಂದಿಷ್ಟು ವಿಡಿಯೋಗಳನ್ನ ಮಾಡಿ ಕಳಿಸಿದ್ದೀನಿ, ದಯವಿಟ್ಟು ನೋಡಿ. ಇದು 3-4 ವರ್ಷದಿಂದ ಮಾಡ್ತಾಯಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ. ಮೊದಲನೇದು, ನೀವು ಹಾಕೋ ಡಾಲ್ಬಿಗಳಿಂದ ಕಿವಿ ಕಿತ್ತೋಗುತ್ತೆ. ಈ ಸಾರಿ ನಾವು ಡೊಳ್ಳು ಕುಣಿತ, ಜಾನಪದ, ಕರ್ನಾಟಕದ ವೈಭವವನ್ನು ವಿಜೃಂಭಿಸುವಂಥ ರೀತಿಯಲ್ಲಿ ಏನಾದರೂ ಕಾರ್ಯಕ್ರಮಗಳಿರ್ತವೆ ಅಂತ ನೋಡಿದರೆ, ಅದೇ ಕುಣಿತ, ಅದೇ ಒಂದು ವೀಕೆಂಡ್ ಪಾರ್ಟಿ, ಮಂತ್ ಎಂಡ್ ಪಾರ್ಟಿ, ಇಯರ್ ಎಂಡ್ ಪಾರ್ಟಿ ಥರ ಬಂದು ಬರೀ ನಾವು ಕುಣಿದು ಎಂಜಾಯ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇದ್ದಂಥದ್ದು. ಅವರವರಿಗೆ ಅವರವ್ರದ್ದು ಪ್ರಿಯಾರಿಟಿ ಅನುಗುಣವಾಗಿ ಮಾಡ್ಕೊಂಡಂಗಿತ್ತು ಹೊರತು ಎಲ್ಲಿಯೂ ಕರ್ನಾಟಕದ ಹಿರಿಮೆ, ಗರಿಮೆ, ಕರ್ನಾಟಕದ ಒಂದು ಏನದು ಅದ್ಭುತವಾದಂಥ ಏನು ರಿಚ್ನೆಸ್ ಇದೆ, ಶ್ರೀಮಂತತನ ಏನಿದೆ, ಶ್ರೀಮಂತಿಕೆ ಏನಿದೆ, ನಮ್ಮ ನಿಸರ್ಗ ಶ್ರೀಮಂತಿಕೆ, ಸಾಹಿತ್ಯ ಶ್ರೀಮಂತಿಕೆ, ಕಥೆ ಶ್ರೀಮಂತಿಕೆ, ಹಿಂದೆ ಆದಂಥ ಅತ್ಯದ್ಭುತವಾದಂಥ ಚಲನಚಿತ್ರಗಳ ಶ್ರೀಮಂತಿಕೆ, ಜನರಿಗೆ ಒಂದು ಒಳ್ಳೆಯ ನಮ್ಮ ಕರ್ನಾಟಕದ ಸೊಬಗು, ಕರ್ನಾಟಕದ ರೀತಿ ನೀತಿಗಳನ್ನು ಬಿಂಬಿಸುವಂಥ ಒಂದು ರೂಪಕಗಳು, ನಾಟಕಗಳು, ಕುಣಿತಗಳು, ಹಾಡುಗಳು, ಅದಕ್ಕೆ ತಕ್ಕಂಥ ವೇಷಭೂಷಣಗಳು, ಒಂದು ನೋಡುಗರಿಗೆ ನಮ್ಮ ಕರ್ನಾಟಕದ ವಿಭಿನ್ನತೆ, ವಿಭಿನ್ನತೆಗಳು, ವೈಭವ, ಅವುಗಳನ್ನು ರೂಪಕ ರೂಪದಲ್ಲಿ ಮತ್ತೊಂದು ರೀತಿಯಲ್ಲಿ ತೋರಿಸ್ತಾರೆ ಅಂದ್ಕೊಂಡು ಏನೋ ಒಂದು ಆಸೆ ಇಟ್ಟಿದ್ವಿ ನಾವು. ಅದ್ರ ಬಗ್ಗೆ ಮಾತು ಎಲ್ಲರೂ ಮಾತಾಡ್ತಾಯಿದ್ರು. ಮತ್ತು ಅದೇ ಕತೆ. ನಾವು ದುಶ್ಚಟಗಳ ಬಗ್ಗೆ ಆಗಲಿ, ನಡ್ಕೊಳ್ಳೋ ರೀತಿ ತಪ್ಪು ಅಂತ ಹೇಳೋದ್ರ ಹಿಂದೆ ನಿಮ್ಮದು ಏನೇ ಇದ್ದರೂ ನಿಮ್ಮ ವೈಯಕ್ತಿಕ ನಿಮ್ಮ ಮನೆಯಲ್ಲಿ, ನನ್ನ ಮನೆಯಲ್ಲಿ ಇರಬೇಕು. ಸಾರ್ವಜನಿಕ ಜನ ಬಂದಾಗ ನೀವು ಪ್ರತಿ ವರ್ಷ ನೋಡಿ, ಅಯ್ಯೋ ಕುಡಿತಾರೆ ಬಿಡ್ರಿ, ಯಾಕೆ ಕುಡಿದು ಬರ್ತೀರಿ ನೀವು? ಕರ್ನಾಟಕದ ತಾಯಿ ರಾಣಿ ಚೆನ್ನಮ್ಮ ಮುಂದೆ ಕೂತ್ಕೊಂಡು ಕರ್ನಾಟಕದ ತಾಯಿಯ ನಾವು ಸ್ವತಂತ್ರವಾದಂಥ ನಮ್ಮ ರಾಜ್ಯದ ದಿನವನ್ನು ಆಚರಿಸ್ತಾ ಇದ್ದೀವಿ, ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಅಲ್ಲಿ ಕುಡಿದು ಬೀಳ್ತಾರೆ, ಯಾರ್ದೋ ಮೇಲೆ ಬೀಳ್ತಾರೆ, ತಿಂದುಬಿಟ್ಟು ಗುಟ್ಕಾ ತಿಂದು ಉಗೀತಾರೆ. ನಮ್ಮ ಕರ್ನಾಟಕದ ಏನು ಬಾವುಟವಿದೆ ಅದರ ಸಾಂಕೇತಿಕವಾಗಿ ಏನು ನೀವು ಸ್ಕಾರ್ಪ್ ಹಾಕ್ಕೊಂಡಿರ್ತಾರೆ, ಅದೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಅದರ ಮೇಲೆ ಉಗೀತಾರೆ, ಅದನ್ನು ತುಳಿತಾರೆ. ಇಡೀ ಸಂಭ್ರಮದ ಇದು ಬರೀ ಒಂದು ವಿಜೃಂಭಣೆಯಿಂದ ಕೂಡಿತು ಹೊರತು ಅಲ್ಲೆಲ್ಲೂ ಅಭಿಮಾನ, ಆ ಅಭಿಮಾನ ಯಾವ ರೂಪದಲ್ಲಿ ಇರ್ತಿರಲಿಲ್ಲ. ಇವತ್ತು ಬೆಳಗ್ಗೆ ಮಾಡಿದ ವಿಡಿಯೋಗಳು ನೋಡಿ, ಆ ಕುಡಿದು ಬಿದ್ದವ್ರದ್ದು ಬೇಕಂತಲೇ ನಾವು ತೋರಿಸ್ತಾ ಇಲ್ಲ. ಅದು ನಮಗೂ ಅವಮಾನ, ವ್ಯಕ್ತಿಗಳಿಗೂ ಅವಮಾನ, ನೋಡೋಕ್ಕೂ ಅವಮಾನ. ಬರೋರು ಒಂದು ಸೊಬಗನ್ನು ನೋಡಿ ಹೋಗಲಿ ಅಂದರೆ ಬರೀ ಅದ್ದೂರಿ ಆಡಂಬರ, ಅದರಲ್ಲಿ ಏನೂ ಅರ್ಥ ಇಲ್ಲ. ಅದು ಡಾಲ್ಬಿ ಸೌಂಡು ಅಸಹ್ಯ ರೀತಿ ಅನ್ನಿಸ್ತು. ನೀವು ಬೆಳಗ್ಗೆ ಎದ್ದು ನೋಡಿ, ಅದೇ ಸ್ವಾಮಿ ನೀವೇನೋ ಒಂದು ನಿಮ್ಮ ಪಾರ್ಟಿ ಮಾಡ್ದಂಗೆ ಮಾಡಿ ಹೋಗಿಬಿಟ್ರೆ ಅಲ್ಲಿ ಬಿದ್ದಿರೋ ಹೊಲಸು, ಒಗೆದಿರುವಂಥ ಚಪ್ಪಲಿಗಳು, ಎಷ್ಟೊಂದು ಚಪ್ಪಲಿಗಳು ಒಂದು ಇಡೀ ಟ್ರಕ್ ತುಂಬಿದ್ದಾವೆ. ಕಾರ್ಪೊರೇಷನ್ನು ಅವರೇನು ಅಪರಾಧ ಮಾಡಿದ್ದಾರೆ? ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ, ಅದಕ್ಕೆ ಅವರು ಪಗಾರ ತೊಗೋತಾರೆ. ಬೆಳಗ್ಗೆ 4 ಗಂಟೆಗೆ ಬಂದು ತಮ್ಮ ಕೆಲಸ ಮಾಡ್ತಿರ್ತಾರೆ. ಬಟ್ ಈಗ ನೀವು ಮಾಡಿರೋದು ಎಲ್ಲ ಹೊಲಸನ್ನು ಅವರು ಕಿತ್ತು ತೊಗೊಂಡೋಗಿ ಗುಂಡೆ ಹಾಕಿ ದಿನಗಟ್ಟಲೆ ಅವ್ರಿಗೆ ಕೆಲಸ ಆಗ್ತತೆ. ಏನು ಪಾಪ ಮಾಡಿದ್ದಾರೆ ಅವರು? ಅವರು ಕನ್ನಡಿಗರೇ.
ನೀವು ಸಂಘ ಸಂಸ್ಥೆಯವರು, ಅಧ್ಯಕ್ಷರುಗಳು, ಖಜಾಂಚಿಗಳು, ಸೆಕ್ರೆಟ್ರಿಗಳು ನೀವು ನಿರ್ಧಾರ ಮಾಡಿ ನಿಮ್ಮ ಇದರ ಮುಂದೆ ನೀವು ಹೊಲಸನ್ನು ಎತ್ತಿ ಹಾಕಿ ಹೋಗಿದ್ರೆ ಅದಕ್ಕೊಂದು ರೀತಿ ಬೇರೆ ಇತ್ತು. ಹೋದ ಸಾರಿ ನಾವು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವ್ರಿಗೆ ಹೇಳಿದ್ವಿ, ನಾವು ಈ ಥರ ಆಗ್ತದೆ, ಇಲ್ಲ ನೋಡಿ ಮಾಡ್ತೀನಿ ರೀ ಅಂದರು, ಅವಾಗೂ ಆಗಲಿಲ್ಲ. 1 ವರ್ಷ ಆದರೂ ಈಗಲೂ ಆಗಲಿಲ್ಲ. ನೀವು ಜಗತ್ತಿಗೆ ಇದನ್ನು ಬಂದು ನೋಡಿದವ್ರಿಗೆ ಮಾರನೇ ದಿವಸ ಆ ಅಸಹ್ಯವನ್ನು ಬೆಳಗ್ಗಿಂದ ಮಧ್ಯಾಹ್ನದವರೆಗೂ ಕಸ ಬೆಳ್ಕೊಂಡು ಕೂತ್ಕೋಬೇಕು. ಅವರು ಕಾರ್ಪೊರೇಷನ್ ಕಾರ್ಮಿಕರು, ಅವ್ರ ಕಷ್ಟಗಳೇ ಅವ್ರಿಗೆ. ಏನೆಲ್ಲ ಹೊಲಸು, ತಿಂದದ್ದು, ಕುಡಿದದ್ದು, ಒಗೆದದ್ದು, ಬಾಟ್ಲಿಗಳು, ಮತ್ತೊಂದು ಆ ಕೋರ್ಟ್ ಕಂಪ್ಯೂಟರ್ ಕೂತ್ಕೊಂಡು ಕುಡಿಯೋದು, ಅಲ್ಲಿ ತಿಂದು ಗುಟ್ಕ ಒಗೆಯೋದು. ಸ್ವಾಮಿ, ಇದು ಸಾರ್ವಜನಿಕ ಜೀವನ. ನಿಮ್ಮ ಅಭಿಮಾನ ಅದು ಸರಿಯಾದ ರೀತಿಯಲ್ಲಿ ಇರಬೇಕು ಹೊರತು ನಿಮ್ಮ ಚಟಗಳನ್ನು ಬಹಿರಂಗದಲ್ಲಿ ತೋರಿಸ್ಲಿಕ್ಕಲ್ಲ. ನೀವು ಸ್ಕಾರ್ಪ್ ಹಾಕ್ಕೊಂಡು ನಿಮ್ಮ ಅಭಿಮಾನವನ್ನು ನೀವು ತೋರಿಸ್ತಾ ಇದ್ರಿ ಸರಿ, ಆದರೆ ನಿಮ್ಗೆ ಅಷ್ಟೇ ಗುತ್ತಿಗೆ ಇಲ್ಲ. ಅದು ನಾವೆಲ್ಲರೂ ಕನ್ನಡಿಗರೇ, ನಮಗೂ ಅಭಿಮಾನ ಇದೆ. ನನ್ನ ಸಿಟಿ ಇದು, ನನ್ನ ನಗರ, ನನ್ನ ರಾಣಿ ಚೆನ್ನಮ್ಮ ಮೂರ್ತಿ, ನನ್ನದೇ ಆದಂಥ ಸೊಬಗಿರುವಂಥ ಬೆಳಗಾವಿ. ನೀವು ಒಂದು ಅಥವಾ ಹಿಂದಿನ ದಿವಸ, ಮರು ದಿವಸ, 2 ದಿವಸ ಇಡೀ ಹಗಲು ರಾತ್ರಿ ಇಡೀ ಟ್ರಾಫಿಕ್ ಬಂದಿರುತ್ತೆ. ನಿಮ್ಮನ್ನು ನೋಡೋಕ್ಕೆ ಅದಕ್ಕೆಲ್ಲರೂ ಸಹಕಾರ ಕೊಡ್ತಾರೆ. ನಿಮ್ಮ ನೋಡೋಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಈ ಥರ ಆಗಿಬಿಟ್ರೆ ನಿಮಗೆ ಬಂದಿರೋ ಒಬ್ರಿಗೊಬ್ಬರು ಪರಸ್ಪರ ನೀವು ಫಲಕಗಳನ್ನ ಹಂಚೋದು, ನಿಮ್ಮದೇ ಬೋರ್ಡ್ಗಳನ್ನ ಹಾಕ್ಕೊಂಡು ನೀವು ವಿಜೃಂಭಣೆ ಮಾಡಿಕೊಂಡು, ಅದನ್ನೂ ಓಕೆ ಸ್ವಾಮಿ ಮಾಡ್ಕೊಳ್ಳಿ, ನಿಮ್ಮ ಪ್ರಚಾರ ನಿಮ್ಮದು ಕರ್ಮ ಧರ್ಮ. ಬಟ್ ಇಡೀ ನಗರವನ್ನು ಹೊಲಸು ಗಬ್ಬಿ ಎಬ್ಬಿಸಿಬಿಟ್ರೆ ಇದು ನಿಜವಾಗೂ ಇದು ಭಾಳ ಮನಸ್ಸಿಗೆ ನೋವಾಗುವಂಥ ವಿಷಯ. ನೀವು ಯಾಕೆ ಇದು ಮಾಡ್ತಾಯಿದ್ದೀರಿ ಅಂತಂದರೆ, ನಾನು ಕನ್ನಡಿಗ, ಪತ್ರಕರ್ತ, ಸಮಾಜ ಸೇವಕನಾಗಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. ನಿಮ್ಮ ಮನೆ ಮುಂದೆ ಗಲೀಜು ಮಾಡಿ ನಾನು ಹೋದ್ರೆ ನೀವು ಸುಮ್ಮನೆ ಇರ್ತೀರಾ? ನಾನೇನೋ ಸಂಭ್ರಮ ಆಚರಿಸ್ತೀನಿ, ನನ್ನ ಕನ್ನಡ ದಿನ ಅಥವಾ ಯಾವುದೋ ಒಂದು ದಿನ, ಆಗಲ್ಲ ಸ್ವಾಮಿ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಸುರೇಶ್ ಗವನ್ ಅವರಂಥವರು, ದಯವಿಟ್ಟು ಇದ್ರ ಬಗ್ಗೆ, ಗಣೇಶ್ ರೋಕಡೆ ಅಂಥವರು, ಹಿಂದಿನಿಂದನೂ ನೀವು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀರಿ. ಮಹಾದೇವ್ ತಳವಾರ್ ಅವರು ಇವರು, ನೀವು ಎಷ್ಟೋ ಬೇರೆ ಒಂದಾಗಿದ್ದವರು ಬೇರೆ ಬೇರೆ ಮಾಡ್ಕೊಂಡ್ರಿ. ಹೋರಾಟಕ್ಕೆ ಬೇರೆ ಬೇರೆ ಯಾಕೆ ಸ್ವಾಮಿ, ಪದವಿಗಳು ಯಾಕೆ ಬೇಕು? ನಾವು ಅದನ್ನೇನು ಕೇಳ್ತಾ ಇಲ್ಲ, ಯಾಕಂದರೆ ಅದು ನಿಮ್ಮ ಇಷ್ಟ. ಅದನ್ನು ಯಾರು ನಿಮ್ಮನ್ನ ಓಕೆ ಅಂತಾರೆ, ನಿಮ್ಮನ್ನು ಕಡೆಗಣಿಸ್ತಾರೆ, ಅವ್ರ ಪಾಡು ಅವ್ರದ್ದು, ನಿಮ್ಮದು. ಆದರೆ ಇಡೀ ಒಂದು ನಗರದ ಹೃದಯ ಭಾಗವನ್ನು ಹೊಲಸೆಬ್ಬಿಸಿ ಗಬ್ಬೆಬ್ಬಿಸಿ ನೋಡಿರಿ. ನೀವು ಕಂಪಲ್ಸರಿ ಹಿಂಗಾದರೆ ಮಾಡಬೇಕು, ಇಲ್ಲಾಂದ್ರೆ ಬರಬಾರ್ದು. ಆಮೇಲೆ ಡಾಲ್ಬೆ ಹಾಕ್ಕೊಂಡು ಕುಣಿಯೋದಕ್ಕೆ ಬೇಡ ಅಂತ ಇಲ್ಲ ಸ್ವಾಮಿ. ಆ ಕುಣಿತ ಅದು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸಬೇಕು. ಏನೋ ಒಂದು ಹೊಸದನ್ನು ಇದು ಮಾಡಬೇಕು. ಆ ಕಸ ಎತ್ತಿ ಹಾಕುವಂಥ ಹೆಣ್ಮಕ್ಳು, ಅವರು ಗಂಡ್ಮಕ್ಳು, ಕಾರ್ಪೊರೇಷನ್ನವರು ಇಷ್ಟು ಕಷ್ಟಪಟ್ಟು ಅದನ್ನೆಲ್ಲ ಮಾಡ್ತಾರೆ ಪ್ರತಿ ವರ್ಷ. ನೀವು ಅವ್ರನ್ನೇನಾದರೂ ಯಾವತ್ತಾದ್ರು ಗೌರವಿಸಿದ್ದೀರಾ? ಅವ್ರಿಗೇನಾದ್ರು ಸನ್ಮಾನ ಮಾಡಿದ್ದೀರಾ? ಅವ್ರಿಗೇನಾದರೂ ಪ್ರಶಸ್ತಿ ಫಲಕ ಕೊಟ್ಟಿದ್ದೀರಾ? ಪೊಲೀಸರು 3 ದಿವಸ ಹಗಲು ರಾತ್ರಿ ನಿದ್ದೆಗೆಟ್ಟಿದ್ದಾರೆ, ಯಾವತ್ತಾರು ಸ್ಮರಿಸಿದ್ದೀರಾ? ನೀವು ಬಂದು ನಿಂತು ಬೆಳಗ್ಗೆ ಅವ್ರ ಜೊತೆಗೂಡಿ ಕಸ ಎತ್ತಿದ್ದೀರಾ? ಇಲ್ಲ ಸ್ವಾಮಿ. ಇದನ್ನು ನೀವು ಕೇಳಬೇಡಿ, ಅಬ್ಜೆಕ್ಷನ್ ಮಾಡಬೇಡಿ ಅಂದರೆ ತಪ್ಪು. ಯಾರು ಹೇಳೋರು? ಮತ್ತು ನಿಮಗೆ ಪತ್ರಕರ್ತನಾಗಿ ನಾನು ಹೇಳದೇ ಇದ್ದರೆ ಯಾರು ನಿಮಗೆ ಬಂದು ಹೇಳೋರು? ನಮ್ಮ ಸಂಭ್ರಮ ಮತ್ತೊಬ್ಬರಿಗೆ ಕಿರಿಕಿರಿ ಆಗಬಾರ್ದು. ಡಾಲ್ಬಿ ಕಿವಿ ಕಿತ್ತು ಹೋಗುವಂಥ ಇದು, ಅದೇ ಸುಮಧುರವಾಗಿ ಕನ್ನಡ ರಾಜ್ಯೋತ್ಸವ. ಯಾಕೆ ಸ್ವಾಮಿ, ಎಷ್ಟೊಂದು ಅದ್ಭುತ ಕನ್ನಡ ಗೀತೆಗಳಿದ್ದಾವೆ. ಶಾಲಾ ಮಕ್ಕಳನ್ನ ಕರ್ಕೊಂಡು ಬಂದು ನೀವು ರೂಪಗಳನ್ನು ಮಾಡಿ, ಸಾಸಿ ಮರಳೇನಾರು ಬರೆದಿರುವಂಥ, ಏನು ಚೆಲುವಿನ ನಾಡು, ಚೆಲುವು ಚಿಮ್ಮುವ ನಾಡು, ನನ್ನೊಲುಮೆ ಈ ನಾಡು ಕರ್ನಾಟಕ, ನನ್ನ ಹಡದಿ ನಾಡು ಸಗ್ಗಸೌಧದ ಬೀಡು, ಸ್ವಾಗತವು ಏಕೈಕ ಕರ್ನಾಟಕ. ಅದ್ಭುತವಾದಂಥ ಸಾಸಿ ಮುರಳೇನವ್ರದ್ದು. ಇದನ್ನು ನಾನು 1989ರಲ್ಲಿ ನಾನು ನನ್ನ ಕಾಲೇಜ್ ದಿನಗಳಲ್ಲಿ ಹಾಡಿದ್ದೆ. 7 ಬಣ್ಣದ ಬಿಲ್ಲು ತಾಯಿ ಗಿರಿನವಿಲು ಗರೆಗೆದರಿ ಆಡಿದಂತೆ, ಹಾಲು ಹೊಳೆ ಜೇನು ಮಳೆ ನನ್ನ ತಾಯಿ ನುಡಿಯಲ್ಲಿ, ಗಿರಿನವಿಲು ಗರೆಗೆದರಿ ಆಡಿದಂತೆ, 7 ಬಣ್ಣದ ಬಿಲ್ಲು ತಾಯಿ ಗಾಯನದಲ್ಲಿ, ಉಷೆ ಹಸೆಯ ಮನೆಯೇರಿ ನೋಡಿದಂತೆ, ನನ್ನ ತಾಯಿಯ ಮಡಿಲ ತುಂಬೆಲ್ಲ ಮಲ್ಲಿಗೆಯೂ, ಅವಳ ತೊಡೆಗಳಲ್ಲಿ ಮಾವು ತಳಿರು, ತೆಂಗು ಅಡಕೆಯ ಜಾಲ ಅವಳ ಬೈತಲೆ ನವಿರು, ಎಳ್ಳು ಜೀರಿಗೆ ಜೂಳ ಅವಳ ತೇರು, ಹುಡಿಯ ಖನಖನದಲ್ಲಿ ಅವಳ ಉಸಿರಿನ ಸೊಗಡು, ಪುಣ್ಯ ನದಿಗಳ ಕೂಡೆ ಅವಳ ಸರಸ, ಶತಶೃಂಗ ಸಹ್ಯಾದ್ರಿ ಸಿಂಹವಿಷ್ಟರದಲ್ಲಿ ಹೇಮಕೂಟದ ಮೇಳ ಇಲ್ಲ ವಿರಸ.
ಏನು ಚೆಲುವಿನ ನಾಡು, ಚೆಲುವು ಚಿಮ್ಮುವ ನಾಡು, ನನ್ನೊಲುಮೆ ಈ ನಾಡು ಕರ್ನಾಟಕ. ನೀವು ಕರ್ನಾಟಕದ ಸೊಬಗನ್ನು ತೋರಿಸಿ, ಸಂಭ್ರಮಿಸಿ, ಅಸಹ್ಯವಾಗಿ ಕಾಣಿಸುವ ರೀತಿಯಲ್ಲಿ ಇಡೀ ಸುತ್ತಮುತ್ತ ರೀ ಸರ್ಕಲಿಂದ ಹಿಡಿದು ಆ ರೋಡು ಈ ರೋಡು ಚಪ್ಪಲಿ ಬಾಟ್ಲಿ ಏನೆಲ್ಲ ತಿಂದು ಬೀಸಾಕಿರೋದು ಅಸಹ್ಯವಾಗಿದೆ ರೀ. ಇದನ್ನು ಹಾರಿಸ್ತೀರಿ. ಸ್ವಚ್ಛ ಮಾಡೋರು ಯಾರು ಸ್ವಾಮಿ? ನಿಮ್ಮ ಸಂಭ್ರಮಕ್ಕೆ ಇವರು ಕಾರ್ಪೊರೇಷನ್ ವರ್ಕರ್ಸ್ ಬಲಿ ಆಗಬೇಕಾ? ಬೈಕೊಂಡವ್ರ ಕರ್ಮ ಅಂತ ಅವ್ರು ಮಾಡ್ತಾರೆ. ಬಟ್ ನಮಗೆ ಕಾಮನ್ ಸಾಮಾನ್ಯವಾದ ಒಂದು ಜ್ಞಾನ ಜವಾಬ್ದಾರಿ ಬೇಡ. ನೀವೇ ನಿಂತು ನೋಡಿ ಅಲ್ಲಿ ಬೆಳಗ್ಗೆ ಬಂದು ಕುಣಿದು ಕುಪ್ಪಳಿಸಿ ಕುಡಿದವರು ನೀರು ಕುಡಿದ್ರು ಮತ್ತೊಂದು ಕುಡಿದ್ರು ಯಾವ ರೀತಿ ವರ್ತಿಸ್ತಾರೆ, ಯಾರ ಮೇಲೂ ಬೀಳ್ತಾರೆ. ಇಂಥ ಒಂದು ಭವ್ಯವಾದಂಥ ಸಂಭ್ರಮದಲ್ಲಿ ಚಾಕು ಹಾಕಿಬಿಟ್ರಿ ಸ್ವಾಮಿ. ಚೆನ್ನಮ್ಮ ಸರ್ಕಲಲ್ಲಿ ಇಬ್ಬರಿಗೆ ಅಲ್ಲೆಲ್ಲ ಒಂದಿಷ್ಟು 5 ಜನ ಚಾಕು ಇಟ್ಕೊಂಡು ಯಾವ ಸಂಭ್ರಮ ರೀ. ಕೆ ಕೊಪ್ಪದವ್ರು ಅಂತ ಎಲ್ಲ ನಮ್ಮವ್ರೇ. ಇದೆಂಥ ರೀತಿ? ಅವರು ಕರಾಳ ದಿನ ಮಾಡೋದು ಎಷ್ಟು ಅಪರಾಧ, ನೀಚತನ, ಹೊಲಸು. ನಾವು ನಮ್ಮ ನಗರವನ್ನು ಅಸಭ್ಯವಾಗಿ ಇಟ್ಕೊಳ್ಳುವಂಥ, ನಾವು ಸಂಭ್ರಮಿಸಿದಂಥ ಹೊಲಸನ್ನು ಅಲ್ಲಿ ಬೇರೆದವ್ರು ಕ್ಲೀನ್ ಮಾಡೋಕ್ಕೆ ಬಿಟ್ಟು ಹೋಗೋದು ಭಯಂಕರ ಅಮಾನವೀಯ ಮತ್ತು ಅಸಹ್ಯದ ಕೆಲಸ ಸ್ವಾಮಿ. ನಾನು ಹೇಳೋದು ನಿಮಗೆ ಅಸಹ್ಯ ಅನ್ನಿಸ್ತಾ ಇದ್ದರೆ ಬನ್ನಿ ಚರ್ಚೆ ಮಾಡೋಣ. ನೀವು ನನ್ನ ಮನೆ ಮುಂದೆ ಗಲೀಜು ಮಾಡಿದರೆ, ನಾನು ನಿಮ್ಮ ಮನೆ ಮುಂದೆ ಗಲೀಜು ಮಾಡಿದರೆ ಸಹಿಸ್ಕೋತೀವ? ಇದು ಕೇವಲ ಒಂದು ಸಭೆ ಸಮಾರಂಭ ಆಗಿದ್ದರೆ, ವೈಯಕ್ತಿಕ ಆಗಿದ್ದರೆ ಅವ್ರದ್ದು ಬಿಡಿಯಪ್ಪ ಅನ್ಬೋದು. ನೀವು ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡಿ. ಎದಕ್ಕೆ ಕೊಡಬೇಕ್ರಿ ಅನುದಾನ? ಮಕ್ಕಳು ಸ್ಕೂಲು ಅಲ್ಲೆಲ್ಲ ಬೀಳ್ತಾ ಇದ್ದಾವೆ, ಅವಕ್ಕೆ ಅನುದಾನ ಆದರೆ ಪರವಾಗಿಲ್ಲ. ಬೇರೆ ಮಕ್ಕಳು ಏಳಿಗೆಗಾಗಿ, ಕನ್ನಡದ ಬೆಳವಣಿಗೆಗಾಗಿ, ಕನ್ನಡದ ಬಗ್ಗೆ ತಿಳಿಸೋದಕ್ಕೆ, ಕನ್ನಡದ ಏನೋ ಒಂದು ಸೊಬಗಿದೆ, ಕನ್ನಡ ಭಾಷೆ, ಅವುಗಳ ಬಗ್ಗೆ ತಿಳಿಸೋದಕ್ಕೆ ಖರ್ಚಾದರೆ ಪರವಾಗಿಲ್ಲ ರೀ. ಕನ್ನಡ ಶಾಲೆಗಳು ಹಂಗೆ ಬಿದ್ದಿದ್ದಾವೆ, ಅವುಗಳದ್ದು ಯಾರಿಗೂ ಬೇಕಾಗಿಲ್ಲ. ಬರೀ ಬಂದು ಒಂದು ದಿವಸ ಕುಣಿದು ಕುಪ್ಪಳಿಸಿ ನಾವು ವಿಜೃಂಭಿಸಿದ್ವಿ. ನಮ್ಮ ಕನ್ನಡ ರಾಜ್ಯೋತ್ಸವ ಅಂದರೆ ಐ ಆಮ್ ವೆರಿ ಸಾರಿ, ನನಗೆ ಕ್ಷಮಿಸಿ. ನೀವು ಸರಿಯಾಗಿ ಕೂತ್ಕೊಂಡು ವಿಚಾರ ಮಾಡಿ ನೋಡಿ. ನಿಮಗೊಂದು ಮರ್ಯಾದಿತವಾದಂಥ ಗೌರವಯುತವಾದಂಥ ಒಂದು ದೃಷ್ಟಿ ಬರಬೇಕು ಮತ್ತೊಬ್ಬರದು ಅಂದರೆ ನಾವು ಆ ರೀತಿ ನಡ್ಕೋಬೇಕಾಗತ್ತೆ. ನಿಮ್ಗೆ ಯಾರು ಹೇಳದೇ ಇರಬಹುದು, ಎಲ್ರಿಗೂ ನಾನು ಹೇಳ್ತೇನೆ. ನಾನು ಅಷ್ಟೇ, ನಾನು ನನ್ನ ತಿದ್ಕೋತೀನಿ ತಪ್ಪಾಗಿದ್ದರೆ. ಬಟ್ ಸಾರ್ವಜನಿಕವಾಗಿ ಏನಿದೆಯಲ್ಲ, ಚಪ್ಪಲಿಗಳ ರಾಶಿ, ಆ ಚಪ್ಪಲಿ ಎತ್ತಿ ಹಾಕುವಂಥ ಕರ್ಮ ಅವ್ರಿಗೆ ಹಾಕ್ರಿ. ಅವರು ಕನ್ನಡಿಗರೇ, ಕಾರ್ಪೊರೇಷನ್ ಕೆಲಸಗಾರರು. ಒಂದು ದಿವಸ ನಿಮ್ಮ ಹತ್ರ ಬಂದು ತಪ್ಪು ಮಾಡ್ತಾ ಇದ್ದೀರಪ್ಪ, ನೀವು ಇದು ಅಸಹ್ಯತೆ ಹೇಳಿದಾರೆ, ಅವ್ರು ಕರ್ಮ ಅಂತ ಮಾಡಿದ್ದಾರೆ. ಬಟ್ ನಾವು ತಿಳ್ಕೊಬೇಕಲ್ಲ ಮಾನ್ಯರೇ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಕನ್ನಡಿಗರು ಯಾರೇ ಇರಲಿ, ಮುಂದೆ ಈ ರೀತಿ ಆಗದೇ ಇರಲಿ. ಮತ್ತು ಆ ಚಪ್ಪಲಿ ಎತ್ತಿದವರು ಪೊಲೀಸರು ಏನು ನಿಮಗೆ ಒಂದು ರಕ್ಷಣೆಯನ್ನು ಕೊಟ್ಟರು, ಕರೆದು ಆ ಕಾರ್ಪೊರೇಷನ್ನವ್ರಿಗೆ ಕ್ಷಮೆ ಕೇಳಿ ಮುಂದಿನ ಸಾರಿಯಿಂದ ನಾವೇ ಎತ್ತಾಕ್ತೀವಿ, ಇಲ್ಲ ಡಸ್ಟ್ಬಿನ್ಗಳನ್ನು ಅವುಗಳನ್ನೆಲ್ಲ ಇಟ್ಟು ಅವುಗಳನ್ನೆಲ್ಲ ವಿಲೇವಾರಿ ಮಾಡಿ ಅವ್ರ ಜೊತೆ ಬೆಳಗ್ಗೆ ಎದ್ದು ಅಂದರೆ ಒಂದು ಮರ್ಯಾದೆ ಇರುತ್ತೆ. ನನ್ನ ನಾಡು, ನಮ್ಮ ನಾಡು, ನಿಮ್ಮ ನಾಡು, ಎಲ್ಲರ ನಾಡು ಕರ್ನಾಟಕ, ಶ್ರೀಗಂಧದ ನಾಡು. ಈಗ ಹೇಳಿದ್ನಲ್ಲ, ಹುಡಿಯ ಕನಕನದಲ್ಲಿ ಅವಳ ಉಸಿರಿನ ಸೊಗಡು. ರಾಣಿ ಚೆನ್ನಮ್ಮ ಅವರಾಗಿರ್ಬೋದು, ಸಿಂಧೂರು ಲಕ್ಷ್ಮಣವರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ನಮ್ಮ ನೆಲದವರೇ ಅಲ್ವಾ. ಅವರ ಉಸಿರಿನ ಸೊಗಡು, ತಾಯಿ ಕರ್ನಾಟಕ ಮಾತೆ ಉಸಿರಿನ ಸೊಗಡು ನಮ್ಮ ಸುತ್ತಮುತ್ತಿರುವಾಗ ಆ ಉಸಿರನ್ನು ಗಬ್ಬೆ ಬಿಸಿ ಅಸಹ್ಯ ಮಾಡೋದರಲ್ಲಿ ಅರ್ಥ ಇಲ್ಲ. ಮಾನ್ಯರೇ, ದಯವಿಟ್ಟು ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿರಲಿ. ಒಂದು ವರ್ಷದ ಅವಧಿ ಇದೆ. ಸಾಹಿತ್ಯಿಕವಾಗಿ ಡಾಲ್ಬಿ ಬಗ್ಗೆ ನಂದು ಅಬ್ಜೆಕ್ಷನ್ ಯಾಕಿದೆ ಅಂದರೆ, ಕರ್ಕಶವಾದಂಥ ಧ್ವನಿ, ಸಂಗೀತ ಸಾಹಿತ್ಯ ನಮ್ಮದಲ್ಲ ಸ್ವಾಮಿ, ಅದು ಅಸಹ್ಯವಾಗಿರುತ್ತೆ. ನೀವು ಸಿಂಗಾರ ಬಂಗಾರ ಮಾಡಿ ಲೈಟಿಂಗ್ ಗೀಟಿಂಗ್ ಎಲ್ಲ ಓಕೆ, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥದ್ದು ಮಾಡಿದರೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನನಗೆ ರಿಗ್ರೆಟ್ ಇಲ್ಲ, ಅಂದರೆ ನಾನು ನಿಮ್ಗೆ ಹೇಳ್ತಾ ಇರೋದ್ರ ಬಗ್ಗೆ ನನಗೇನು ಬೇಜಾರಿಲ್ಲ. ಇದು ನನಗೆ ಸರಿ ಅನಿಸಿಲ್ಲ, ಇದು ತಪ್ಪೇ. ನಿಮ್ಮ ಹರಿದೋಗಿರೋ ಚಪ್ಪಲಿ ನಾನು ಯಾಕೆ ಎತ್ತಲಿ? ನನ್ನ ಕನ್ನಡಿಗರು ಯಾಕೆ ಎತ್ತಬೇಕು? ಕನ್ನಡಿಗರು ಅಂದರೆ ಕಾರ್ಪೊರೇಷನ್ ಕೆಲಸಗಾರರು ಯಾಕೆ ಎತ್ತಬೇಕು ಅಲ್ವಾ? ಅಲ್ಲಿ ಅಂಗಡಿಗಳು ಅವೆಲ್ಲ ನೋಡಿದರೆ ಇದೊಂದು ಜಾತ್ರೆ ಆದಂಗಾಗಿದೆ. ಕನ್ನಡಮ್ಮನ ಜಾತ್ರೆ ಅರ್ಥಪೂರ್ಣವಾಗಿರಲಿ, ಅಸಹ್ಯವಾಗಿರದೇ ಇರಲಿ ಅಂತ ಹೇಳ್ತಾ, ಕಿರಣ್ ಕುಮಾರ್ ಪಾಟೀಲ್, ಅದ್ಭುತ ಜೀವನಮುಖಿ ಪತ್ರಿಕೆ ಸಂಪಾದಕ, ಸಮಾಜವನ್ನು ನಿಜವಾಗೂ ಸೇವೆ ಮಾಡಬೇಕಂತಿರುವಂಥ ಸಮಾಜ ಸೇವಕ, ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ, ಕನ್ನಡ ಮಾತೆ, ಕರ್ನಾಟಕ ಮಾತೆ, ರಾಣಿ ಚೆನ್ನಮ್ಮ
ಅಸಹ್ಯ ಪಡದೇ ಇರೋ ರೀತಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸೋಣ ಅಂತ ಹೇಳ್ದೆ. ವಂದನೆಗಳೊಂದಿಗೆ.